ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ಭರ್ಜರಿ ಉಡುಗೊರೆಯೇ ಸಿಕ್ಕಿದೆ. ಬರ್ತ್ಡೇ ಆಗಿರಬಹುದು ಅಥವಾ ವಿವಾಹ ವಾರ್ಷಿಕೋತ್ಸವದ ದಿನ ರಜಾ ಸಿಗುತ್ತೆ. ಪೊಲೀಸರಿಗೆ ರಜಾ ನೀಡಬೇಕು ಅಂತ ಡಿಜಿ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ಕೆಲಸದ ಒತ್ತಡ ಹಾಗೆ ಲೈಫ್ ಎರಡೂ ಕೂಡ ಬ್ಯಾಲೆನ್ಸ್ ಆಗಬೇಕು, ಅದಕ್ಕೆ ಸಹಾಯ ಆಗಬೇಕು ಅನ್ನೋ ರೀತಿಯಾಗಿ ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ಈ ರಜೆ ಸಹಾಯ ಆಗುತ್ತೆ. ಸಾಂದರ್ಭಿಕ ರಜೆ ನೀಡಬೇಕು ಅನ್ನೋದಾಗಿ ಡಿಜಿ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ಕೆಲಸದ ಒತ್ತಡದ ನಡುವೆ ತಮ್ಮ ವೈಯಕ್ತಿಕ ಜೀವನ ಕೂಡ ಬ್ಯಾಲೆನ್ಸ್ ಆಗಬೇಕು. ಎಷ್ಟೋ ಆಫೀಸರ್ಸ್ಗಳು ವರ್ಷಾನುಗಟ್ಟಲೆ ಬರ್ತ್ಡೇ ಆಚರಣೆಗೂ ಇರಲ್ಲ ಅಥವಾ ಕುಟುಂಬದ ಕಾರ್ಯಕ್ರಮಗಳಲ್ಲೂ ಇರಲ್ಲ. ತಮ್ಮದೇ ವಿವಾಹ ವಾರ್ಷಿಕೋತ್ಸವ ಇದ್ರೂ ಕೂಡ ಮನೆಗೆ ಹೋಗೋದಕ್ಕೆ ಸಮಯ ಇರೋದಿಲ್ಲ. ಸೊ ಹಾಗಾಗಬಾರ್ದು. ಎರಡೂ ಲೈಫ್, ಕೆಲಸ ಮತ್ತೆ ಪರ್ಸನಲ್ ಲೈಫ್ ಎರಡೂ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಇವೆಲ್ಲದಕ್ಕೂ ಬರ್ತ್ಡೇ, ವಿವಾಹ ವಾರ್ಷಿಕೋತ್ಸವ ಅಂತ ರಜಾ ನೀಡೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸರಿಗೆ ರಜಾ ನೀಡಬೇಕು ಅನ್ನೋದಾಗಿ ಡಿಜಿ ಸಲೀಂ ಇದಾಗಲೇ ಆದೇಶ ಹೊರಡಿಸಿದ್ದಾರೆ. ಆ ಆದೇಶದ ಪ್ರತಿ ಕೂಡ ನೀವು ಗಮನಿಸಬಹುದು. ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ಈ ರಜಾ ಏನಿದೆ ಅದು ಬಹಳ ಸಹಾಯ ಆಗುತ್ತೆ. ಸ್ಟ್ರೆಸ್ ಎಷ್ಟು ತಗೊಳ್ಳೋದಕ್ಕೆ ಸಾಧ್ಯ? ನಾನ್ ಸ್ಟಾಪ್ 24x7 ಕೆಲಸ ಮಾಡ್ತಾನೆ ಇರ್ತಾರೆ. ವಾರದಲ್ಲೊಂದು ರಜಾ ಇಲ್ಲದೇನು ವರ್ಕ್ಗೆ ಅಟೆಂಡ್ ಆಗೋರು ಕೂಡ ಇದ್ದಾರೆ. ಸೊ ಬಹಳ ಸಹಾಯ ಆಗುತ್ತೆ ಈ ರೀತಿಯಾದಂಥ ರಜಾ.